ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಇವತ್ತು ರಥಸಪ್ತಮಿಯ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಒಂದಿನ ಲೇಟ್ ಆಗೋಯ್ತು ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಎಕ್ಸಾಮ್ ಬ್ಯುಸಿ ಇತ್ತು, ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ರಥಸಪ್ತಮಿ ಅಂದರೆ ಸೂರ್ಯ ಜಯಂತಿ ಅಂತಲೂ ಕರೀತಾರೆ, ಸೂರ್ಯ ಹುಟ್ಟಿದ ದಿನ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯನಿಗೆ ಪೂಜೆ ಮಾಡಬೇಕಾಗತ್ತೆ. ಎಕ್ಕದೆಲೆನೇ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವ ಕರ್ಮ ಇದ್ದರೂ ಅಥವಾ ರೋಗ ರುಜಿನ ಇದ್ದರೂ ಹೋಗುತ್ತೆ ಅನ್ನೋದು ಒಂದು ವಾಡಿಕೆಯಾಗಿದೆ. ಸೊ ಇವತ್ತು ಸೂರ್ಯದೇವನಿಗೆ ಪೂಜೆ ಮಾಡಿ, ಅದೇ ಥರ ಮನೆಯಲ್ಲೂ ಸಹ ಪೂಜೆ ಮಾಡ್ತಾರೆ. ಸೂರ್ಯನ ರಂಗೋಲಿ ಬಿಟ್ಟು, ಅಂದರೆ ಸೂರ್ಯ ರಥದಲ್ಲಿ ಹೋಗ್ತಿರೋ ಥರ ರಂಗೋಲಿ ಬಿಟ್ಟು ಪೂಜೆ ಮಾಡ್ತಾರೆ. ನಾನು ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿ ಬಂತು ರಂಗೋಲಿ. ಕಲರ್ ಹಾಕೋಣ ಅಂದ್ಕೊಂಡೆ, ಕಲರ್ ಹಾಕೋಕ್ಕೆಲ್ಲ ಟೈಮ್ ಇರಲಿಲ್ಲ. ಸೊ ಸಿಂಪಲ್ಲಾಗಿ ಹಾಕಿ ಸೂರ್ಯನಿಗೆ ಅಭ್ಯಂಗನ ಸ್ನಾನ ಅಂತ ಹೇಳ್ತಾರೆ. ಅಂದರೆ ಸೂರ್ಯನಿಗೆ ನೀರಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಕಿ ಸೂರ್ಯನಿಗೆ ನೀರನ್ನ ಅರ್ಪಿಸೋದು, ಅದು ಅಗ್ಯಮ್ಯ ಸ್ನಾನ ಅಂತ ಹೇಳ್ತಾರೆ. ಮತ್ತು ಅದೇ ಥರ ಸೂರ್ಯನಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚಲಿಕ್ಕೆ ಸುತ್ತ 7 ಎಕ್ಕದೆಲೆ ಅಥವಾ 9 ಎಕ್ಕದೆಲೆ ಇಟ್ಟು, ಅದಕ್ಕೆ ಮಧ್ಯೆ ಗೋಧಿ ಇಟ್ಟು ಅದ್ರ ಮಧ್ಯೆ ಮಣ್ಣಿನ ದೀಪ ಅಥವಾ ಬೆಳ್ಳಿ ದೀಪ ಯಾವುದಾದ್ರೂ ದೀಪ ಇಟ್ಟು ದೀಪ ಹಚ್ಚಿ ಸೂರ್ಯನಿಗೆ ಇಟ್ಟು ಪೂಜೆ ಮಾಡೋದು. ಅದು ಸೂರ್ಯ ಎಲ್ಲಿ ಪ್ರಕಾಶಮಾನವಾಗಿ ಬೀಳುತ್ತೆ ಅಲ್ಲಿಟ್ಟು ಪೂಜೆ ಮಾಡೋದು. ಇದು ನನ್ನ ಮನೆಯ ರಥಸಪ್ತಮಿ ವಿಡಿಯೋ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಅಥವಾ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.